ಮಲೈಮಹದೇಶ್ವರ ಬೆಟ್ಟಕ್ಕೆ ಇಂದು ಬೆದರಗುಪ್ಪೆ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಹೊರಟ ಪಾದಯಾತ್ರಿಗಳಿಗೆ ಆನೇಕಲ್ ತಾಲೂಕಿನ ಬೆದರಗುಪ್ಪೆ ಗ್ರಾಮದ ಕೆರೆಕಟ್ಟೆ ಬಳಿ ಇರುವ ಮಹದೇಶ್ವರ ದೇವಾಲಯ ಆವರಣದಲ್ಲಿ ಬೆದರಗುಪ್ಪೆ ಗ್ರಾಮದ ಯುವಕರು ಪಾದಯಾತ್ರಿಗಳಿಗೆ ಅನ್ನ ದಾಸೋಹ ಆಯೋಜನೆ ಮಾಡಲಾಗಿತ್ತು. ಕಳೆದ 8 ವರ್ಷಗಳಿಂದ ಮಲೈಮಹದೇಶ್ವರ ಬೆಟ್ಟಕ್ಕೆ ಹೋಗುವ ಪಾದಯಾತ್ರಿಗಳಿಗೆ ಬೆದರಗುಪ್ಪೆ ಗ್ರಾಮದ ಯುವಕರು ಅನ್ನ ದಾಸೋಹ ಆಯೋಜನೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಕಾರ್ಯಕ್ರಮದಲ್ಲಿ ಬೆದರಗುಪ್ಪೆ ಗ್ರಾಮದ ಲಕ್ಷ್ಮೀಪತಿ, ನಾಗೇಶ್, ಅನೂಪ್, ನಾರಾಯಣಸ್ವಾಮಿ, ಪ್ರಶಾಂತ್, ಹೇಮಂತ್, ಸುನಿಲ್, ಮಾದೇಶ್ ಮತ್ತು ಬೆದರಗುಪ್ಪೆ ಗ್ರಾಮದ ಯುವಕರು ಭಾಗವಹಿಸಿದ್ರು. ರಾಜೇಶ ದುಡ್ಡು ಹೋಗ್ಬೇಕಲ್ಲ ಇವತ್ತು ರಜಾ ಕಾಲೇ ಏನಾಗಲ್ಲ ತಿನ್ನು ಆಡೆ ಬೇಗ ಹೋಗ್ಬಿಡಿ 4 ಗಂಟೆಗೆ ಕೇಳಿದ್ದಿಲ್ಲ ಅವ್ರು ಕೇಳಿ ಅವೇ
ಏಯ್ ಅಮ್ಮ ಏನು ಮಸ್ಕೊಂಡ್ರೆ ಏನಾಗಲ್ಲ ಇಷ್ಟು ಒಳ್ಳೇದಲ್ಲ ಏಯ್ ನಾಪ ಪೆರುಗದ್ದಾ ನಾಮಿನೇಷನ್ ಬರೋದ್ ಗಾಬ್ರ ಮಾಡಿ ಇಟ್ಬಿಡ್ತೀನಿ ನಾನು ಏನು ಮಾಡೋದು ನಾನು ಕಂಡಿದ್ದೀರಾ ಕಂಡಿದ್ದೀಯಾ ಶ್ರೀ ಗುರುಭ್ಯೋ ನಮಃ. ವಾಗತ್ತೋ ಸಿರಿ ಸಮೃದ್ಧೋ ವಾಗತ್ತೋ ಪ್ರತಿಪತ್ತಹೇ ಜಗತೋ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ವಂದನೆಗಳು. ಶ್ರೀ ಕಾರ್ಯಸಿದ್ಧಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಏನು ಕಾರ್ಯಕ್ರಮ ಅಂದರೆ 49ನೇ ಪಾದಯಾತ್ರೆ. 49ನೇ ಪಾದಯಾತ್ರೆ ಪ್ರಯುಕ್ತ ಎಲ್ಲರೂ ಇಲ್ಲ ಕಾಲ್ನಡಿಗೆಯಿಂದ ಮಹದೇಶ್ವರ ಬೆಟ್ಟಕ್ಕೆ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅನ್ನದಾಸೋಹ ನಮ್ಮ ರೂಪಾಯಿ ಗ್ರಾಮಸ್ಥರ ಹುಡುಗರು ಅನ್ನದಾಸೋಹ ಏರ್ಪಡಿಸಿ ಎಲ್ಲರಿಗೂ ಅನ್ನದಾನ ಮಾಡಿದ್ದಾರೆ. ಈಗ ಇಲ್ಲಿಂದ ಪಾದಯಾತ್ರೆ ಕೊಡಗಂಡಳ್ಳಿಗೆ ಬಸ್ಸಲ್ಲಿ ಹೋಗಿ ಕೊಡಗಂಡಳ್ಳಿಯಿಂದ ಪಾದಯಾತ್ರೆ ನಡ್ಕೊಂಡು ಹೋದರೆ 2ನೇ ತಾರೀಕು ಇಲ್ಲಿಂದ ನಡೆದಿದ್ದಾರೆ. 4ನೇ ತಾರೀಕು ಇಲ್ಲಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪಾದಯಾತ್ರೆ, ಯುಗಾದಿ ಹಬ್ಬಕ್ಕೆ ಪಾದಯಾತ್ರೆ ನಡೀತಾ ಇದೆ. ಇಲ್ಲಿ ಉದ್ದೇಶ ಏನಪ್ಪ ಇಲ್ಲಿ ದೇವಸ್ಥಾನ ಆಗಬೇಕು ಅನ್ನೋ ಕಾರಣ ಅಂದರೆ ಈ ಪಾದಯಾತ್ರೆಯಿಂದ ಭಗವಂತ ಇಲ್ಲಿ ನೆಲೆಗೊಂಡಿರೋದು. ಇಲ್ಲಿ ದೇವಸ್ಥಾನ ಆಗ್ಬೇಕಂತ ಕಾರಣ ಏನು ಅಂದರೆ ಪಾದಯಾತ್ರೆನೇ. ಅದರಿಂದ ಎಲ್ಲರಿಗೂ ಒಳ್ಳೇದೇ ಮಾಡಲಿ, ಒಳ್ಳೇದೇ ಆಗಲಿ ಅಂತ ಹೇಳ್ಕೊತಾ ಇದ್ದೀನಿ. ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಉಗೇ ಮಹದೇಶ್ವರ, ಗೇ ಮೈಕಾರ, ಗೇ 77 ಮಡಿಯಾಡೆಯ, ಆನಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿಮಲೆ, ನಡುಮಲೆ, ಕಡದಮಲೆ, ಕಂಬತ್ತಿ, ರುದ್ರಾಕ್ಷಿ, ಭದ್ರಾಕ್ಷಿ ಮಲೆ 77 ಮಲೆಯನ್ನು ತಪ್ಪದೇ ಎಲ್ಲರದು ನಾಟ್ಯವಾಡುವ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಬಾತ್ಕೊಂಡ್ಸಲ ಉಗೇಂದ್ರಪ್ಪ, ಗೇ ಮಹದೇಶ್ವರ. ಎಲ್ಲರಿಗೂ ಒಳ್ಳೇದಾಗಿ ಸರ್ವೇ ಜನಾನು ಸುಖಿನೋ ಭವಂತು.